ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಹಾರರ್ ಸ್ಟೋರೀಸ್. ಒಂದು ಗಂಡ ಹೆಂಡತಿರ ಮಧ್ಯೆ ರಾಜಕೀಯದ ವ್ಯಕ್ತಿ ಬಂದಿದ್ರಿಂದ ಆದಂಥ ಘಟನೆನೇ ಇವತ್ತಿನ ಸ್ಟೋರಿ. ಈ ಸ್ಟೋರಿ ನಡೆದಿದ್ದು 2010ರಲ್ಲಿ. ಭಾನು ಅನ್ನೋ ಹುಡುಗಿ ಒಬ್ಬ ಶ್ರೀಮಂತರ ಮನೆ ಹುಡುಗಿ ಆಗಿರ್ತಾರೆ. ಡಿಗ್ರಿ ಮುಗಿಸಿ ಒಂದು ಕಂಪನಿಲಿ ಕೆಲಸಕ್ಕೆ ಜಾಯ್ನ್ ಆಗಿರ್ತಾರೆ. ಸೊ ಅವ್ರಿಗೆ ಮದುವೆ ಮಾಡಬೇಕು ಅಂತ ಮನೇಲಿ ನಿರ್ಧಾರ ಮಾಡಿದಾಗ ಅವರು ಅದೇ ಕಂಪನಿ ಕೆಲಸ ಮಾಡ್ತಿದ್ದಂಥ ರಾಜ್ ಅನ್ನೋ ವ್ಯಕ್ತಿ, ಅಂದರೆ ಅವ್ರ ಕಂಪನಿಲಿ GM ಪೋಸ್ಟಲ್ಲಿ ವರ್ಕ್ ಮಾಡ್ತಾ ಇರೋಂಥ ರಾಜ್ ಅನ್ನೋ ವ್ಯಕ್ತಿನ ಲವ್ ಮಾಡ್ತಾ ಇರ್ತಾರೆ. ಈ ವಿಷಯನ ಮನೇಲಿ ಹೇಳ್ತಾರೆ. ಮನೇಲಿ ನೋಡಿದಾಗ ಅವರಿಬ್ಬರ ಮಧ್ಯೆನೂ ಕ್ಯಾಸ್ಟಿಸಮ್ ಅಲ್ಲಿ ಡಿಫ್ರೆನ್ಸ್ ಇದ್ದರು. ಅವರು ಯಾವುದೇ ರೀತಿಯಾದಂಥ ದರಿದ್ರ ಕ್ಯಾಸ್ಟ್ಗಳ ಬಗ್ಗೆ ಮಾತಾಡದೆ ಅವರು ಮದುವೆ ಮಾಡಿಸಿ ಕೊಟ್ಟಿರ್ತಾರೆ. ಸೊ ಇವ್ರದ್ದು ಲವ್ ಮ್ಯಾರೇಜ್ ಆಗಿರೋದ್ರಿಂದ ಮನೇಲಿ ಏನೇ ಸಣ್ಣ ಪುಟ್ಟ ಗಲಾಟೆ ಆಗ್ತಾ ಇದ್ರು ಕೂಡ, ಹಸ್ಬೆಂಡ್ ಆ್ಯಂಡ್ ವೈಫಲ್ಲಿ ಮಧ್ಯೆ ಏನೇ ಗಲಾಟೆ ಆಗ್ತಾ ಇದ್ರು ಅದನ್ನು ಇವರೇ ಸರಿ ಮಾಡಿಕೊಂಡು ಲೈಫ್ನ ಲೀಡ್ ಮಾಡ್ತಾ ಇರ್ತಾರೆ. ಹೀಗಿರಬೇಕಾದ್ರೆ ಭಾನು ಅನ್ನೋರ ಮನೇಲಿ ಒಂದು ಫ್ಯಾಮಿಲಿ ಫಂಕ್ಷನ್ ಇರುತ್ತೆ. ಆ ಫಂಕ್ಷನ್ನ ಅಟೆಂಡ್ ಮಾಡೋಕ್ಕೆ ಅಂತ ಗಂಡ ಹೆಂಡತಿ ಇಬ್ಬರು ಹೋಗಿರ್ತಾರೆ. ಹೋಗಿರ್ಬೇಕಾದ್ರೆ ಇವ್ರಿಗೆ ವಸಂತ್ ಅನ್ನೋ ಒಬ್ಬ ರಾಜಕಾರಣಿ ಮಗ ಪರಿಚಯ ಆಗ್ತಾರೆ. ಸೊ ಇವರೆಲ್ಲ ಬಂದು ಒಂದೇ ಏಜ್ ಗ್ರೂಪ್ ಅವರಾಗಿದ್ದರಿಂದ ಅವ್ರಿಗೆ ಆ ರಾಜ್ ಅನ್ನೋ ವ್ಯಕ್ತಿಗೆ, ಆ ವಸಂತ್ ಅನ್ನೋ ವ್ಯಕ್ತಿಗೆ ರಾಜ್ ಮತ್ತು ಭಾನು ಇಬ್ಬರು ಕೂಡ ಇಷ್ಟ ಆಗುತ್ತೆ. ಅವರಿಬ್ಬರ ಹತ್ರ ಸ್ವಲ್ಪ ಕ್ಲೋಸ್ ಆಗಿ ಮಾತಾಡ್ತಾ ಇರ್ತಾರೆ. ಸೊ ಹೀಗೆ ಅವರ ಲೈಫು ನಡೀತಾ ಇರುತ್ತೆ. ಅಂದರೆ ಇವ್ರು ಊರ ಕಡೆ ಬಂದಾಗೆಲ್ಲ ವಸಂತ್ ಅನ್ನೋರು ರಾಜು ಮತ್ತು ಭಾನುನ ಬಂದು ಭೇಟಿಯಾಗಿ ಹೋಗ್ತಾ ಇರ್ತಾರೆ. ಹೀಗೆ ಅವರು ತುಂಬ ಆತ್ಮೀಯರಾಗೋಗಿರ್ತಾರೆ. ವಸಂತ್ ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ರಾಜಕೀಯದಲ್ಲಿ ಇದ್ದಿದ್ದರಿಂದ ಅವ್ರಿಗೆ ಕೆಲವೊಂದು ಬಿಸ್ನೆಸ್ಗಳು ಕೂಡ ಇರುತ್ತೆ. ಆ ಬಿಸ್ನೆಸ್ಗಳಲ್ಲಿ ಅವರು ಇನ್ಕಮ್ ಟ್ಯಾಕ್ಸಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಬ್ಲ್ಯಾಕ್ ಮನಿ ಥರ ಸ್ವಲ್ಪ ಸ್ಟೋರ್ ಮಾಡಿಟ್ಟಿರ್ತಾರೆ. ಆ ಕಪ್ಪು ಹಣ ಮನೆಯಲ್ಲಿತ್ತು ಅಂತಂದರೆ ಯಾವತ್ತಿದ್ರೂ ಅವ್ರಿಗೆ ತೊಂದರೆ ಅನ್ನೋದಕ್ಕೋಸ್ಕರ ಅವರು ಕೆಲವು ಬಿನಾಮಿಗಳನ್ನ ಇಟ್ಟಿರ್ತಾರೆ. ಸೊ ಈ ರಾಜ್ ಮತ್ತು ಭಾನು ಅವ್ರ ಹತ್ರ ಒಂದಿನ ಮಾತಾಡಬೇಕಾದ್ರೆ ತನ್ನ ಹತ್ರ ಇಷ್ಟು ಅಮೌಂಟು ಲಿಕ್ವಿಡ್ ಕ್ಯಾಶ್ ಆಗಿದೆ, ಅದನ್ನು ನಿಮಗೆ ಕೊಡ್ತೀನಿ, ಅದನ್ನು ನೀವು ಇಟ್ಟಿರಿ, ನಾನು ಯಾವ ಥರ ನಿಮ್ಮನ್ನು ಕೇಳಿದಾಗ ಅದನ್ನು ವಾಪಸ್ ನನಗೆ ಕೊಡಿ, ಮತ್ತೆ ನಾನು ಬೇಕಾದ್ರೆ ವಾಪಸ್ ಕೊಡ್ತೀನಿ, ಬಟ್ ಇಟ್ಟಿರೋದಕ್ಕೋಸ್ಕರ ನೀವು ಮಿನಿಮಮ್ ಇಷ್ಟು ಪರ್ಸೆಂಟೇಜ್ ತನಕ ನೀವು ಅದನ್ನು ಯೂಸ್ ಮಾಡ್ಕೊಳ್ಳಿ, ಬೇಕು ಅಂತಂದರೆ ಅದನ್ನೆಲ್ಲರ ಬಡ್ಡಿಗೆ ಬಿಟ್ಕೊಳ್ಳಿ, ಬಡ್ಡಿ ನೀವೇ ತೊಗೊಳ್ಳಿ, ನನ್ನ ಅಸಲಲ್ಲಿ ನೀವು ಇಷ್ಟು ಪರ್ಸೆಂಟೇಜ್ ತೊಗೊಂಡು ನನ್ನ ಮಿಕ್ಕಿದ ದುಡ್ಡನ್ನ ನಾನು ಕೇಳಿದಾಗ ಕೊಡಿ, ಮತ್ತೆ ವಾಪಸ್ ನೀವೇ ಈಸಿಟ್ಕೊಳ್ಳಿ ಅನ್ನೋ ಥರ ಹೇಳ್ತಾರೆ. ಸೊ ರಾಜ್ ಮತ್ತು ಭಾನು ಇಬ್ಬರು ಕೂತ್ಕೊಂಡು ಡಿಸ್ಕಸ್ ಮಾಡ್ತಾರೆ. ಸೊ ಇದೊಂದು ಒಳ್ಳೆ ಡೀಲ್ ಆಗಿರುತ್ತೆ. ಅವ್ರಿಗೂ IT ಕಂಪನಿಯಿಂದ ಬರೋ ದುಡ್ಡಲ್ಲಿ ಫ್ಯಾಮಿಲಿ ರನ್ ಮಾಡ್ತಾ ಇದ್ರು ಕೂಡ ಇದೊಂದು ಎಕ್ಸ್ಟ್ರಾ ಇನ್ಕಮ್ ಥರ ಇರೋದು ಅವ್ರ ಖುಷಿ ಅನಿಸುತ್ತೆ. ಸರಿ, ಓಕೆ ಅನ್ನೋ ಥರ ಹೇಳಿ ವಸಂತ್ ಹತ್ರ ಕೋಟಿ ಪ್ಲಸ್ ಅಮೌಂಟಲ್ಲಿ ಒಂದು ಅಮೌಂಟ್ನ ಈಸಿಟ್ಕೊಂಡಿರ್ತಾರೆ. ಅದು ಲಿಕ್ವಿಡ್ ಕ್ಯಾಶ್ ಆಗೇ ಇರುತ್ತೆ, ಮನೇಲಿ ಇವರು ಯೂಸ್ ಮಾಡ್ತಾ ಇರ್ತಾರೆ. ಸೊ ಹೀಗೆ ದಿನಗಳು ಕಳೀತಾ ಇರಬೇಕಾದ್ರೆ ವಸಂತಿಗೆ ಭಾನು ಮೇಲೆ ಒಂದು ಕೆಟ್ಟ ದೃಷ್ಟಿ ಬೀಳುತ್ತೆ. ಇವರು ಫ್ಯಾಮಿಲಿ ಹೆಂಗ್ಸಾಗಿರೋದ್ರಿಂದ ಅವ್ರು ಅಪ್ರೋಚ್ ಮಾಡಿರಲ್ಲ, ಬಟ್ ಯಾವಾಗಲೂ ಬಂದರೂ ಕೂಡ ಒಂಥರ ನೆಗೆಟಿವ್ ಆಗಿ ನೋಡೋದು, ರಾಂಗ್ ಆಗಿ ನೋಡೋದು, ಈ ಥರ ಮಾಡ್ತಾ ಇರ್ತಾರೆ. ಸೊ ಹೀಗಿರಬೇಕಾದ್ರೆ ಒಂದು ದಿನ ರಾಜ್ ಇಲ್ಲದೆ ಟೈಮಲ್ಲಿ ವಸಂತ್ ರಾಜ್ ಅವ್ರ ಮನೆಗೆ ಬಂದಿರ್ತಾರೆ. ಸೊ ಬಂದಿರಬೇಕಾದಾಗ ಹೀಗೆ ಮಾತಾಡ್ಸಾ ಕೆಲವೊಂದು ಎರಡು ಅರ್ಥ ಬರುವಂಥ ಡೈಲಾಗ್ಗಳನ್ನ ಮಾತಾಡ್ಕೊಂಡು ಹಂಗೆ ಹತ್ರ ಬರ್ತಾ ಭಾನು ಹತ್ರ ಮಿಸ್ಬಿಹೇವ್ ಮಾಡ್ಬಿಡ್ತಾರೆ. ಸೊ ಈ ವ್ಯಕ್ತಿ ರಾಜಕೀಯ ವ್ಯಕ್ತಿ ಆಗಿರ್ತಾರೆ, ತನ್ನ ಗಂಡನ ಸಮಕಾಲೀನ ವಯಸ್ಸಾಗಿರ್ತಾರೆ, ನೋಡೋಕೆ ಸುಂದರವಾಗಿರ್ತಾರೆ. ಯಾವುದಕ್ಕೆ ತಲೆ ಕೆಡುತ್ತೋ ಗೊತ್ತಿಲ್ಲ, ಭಾನು ಅವ್ರ ಜೊತೆ ಇಲ್ಲೀಗಲ್ ರಿಲೇಷನ್ಶಿಪ್ಪಲ್ಲಿ ಇದ್ಬಿಡ್ತಾರೆ. ಅವತ್ತಿದ್ದು ಸಂಜೆ ಹೊತ್ತಾದ್ಮೇಲೆ ಫುಲ್ಲು ತಲೆ ಕೆಡಿಸ್ಕೋತಾರೆ. ತಾನು ಪ್ರೀತಿಸಿ ಮದುವೆ ಆಗಿದ್ದ ಗಂಡನಿಗೆ ದ್ರೋಹ ಮಾಡ್ಬಿಟ್ನಾ, ಅಷ್ಟು ದೊಡ್ಡ ದ್ರೋಹ ಮಾಡ್ಬಿಟ್ನಾ, ನಾನು ಅಷ್ಟು ಕೆಟ್ಟವಳ ಅನ್ನೋ ಥರ ಫುಲ್ಲು ಯೋಚನೆ ಮಾಡಿ ಕಣ್ಣೀರು ಹಾಕ್ಕೊಂಡು ಕಡೆಗೆ ತನ್ನ ಮನಸ್ಸಿಗೆ ತಾನೇ ಸಮಾಧಾನ ಮಾಡಿಕೊಂಡು ಒಂದು ಫೈನಲ್ ಡಿಸಿಷನ್ ಬರ್ತಾರೆ. ಮನೇಲಿ ಪದೇ ಪದೇ ಗಲಾಟೆ ಆಗ್ತಾ ಇರೋದ್ರಿಂದ ತನ್ನ ಗಂಡ ಮಾತಾಡಿದ ಮಾತುಗಳಿಗೆ ಬೈದಿದ್ದಕ್ಕೆ ನಾನು ಹಂಗೆಲ್ಲ ಅಂತಾನೆ, ಅಂಥವ್ರು ನಾನು ಅಷ್ಟೆಲ್ಲ ನಿಯತ್ತಾಗಿರ್ಬೇಕು ಅನ್ನೋ ಥರ ಅವ್ರಿಗೆ ಅವರೇ ಸರಿ ಅನ್ನೋ ಥರ ಯೋಚನೆ ಮಾಡಿಕೊಂಡು ಅವರು ಆ ವಸಂತ ಜೊತೆನೂ ಮತ್ತು ರಾಜ್ ಜೊತೆನೂ ಸಂಬಂಧನ ಹಾಗೇ ನಡೆಸುತ್ತಾರೆ. ಗಂಡನಾಗೆ ಟ್ರೀಟ್ ಮಾಡ್ತಾ ಇರ್ತಾರೆ, ವಸಂತನ್ನ ಒಬ್ಬ ಪ್ರೇಮಿಯಾಗಿ ಟ್ರೀಟ್ ಮಾಡ್ತಾ ಇರ್ತಾರೆ. ಸೊ ಹೀಗೆ ದಿನಗಳು ಕಳೀತಾ ಒಂದು 6 ತಿಂಗಳಾಗ್ತಿದ್ದಂಗೆ ಈ ವಿಷಯ ಲೈಟಾಗಿ ರಾಜ್ ಕಿವಿಗೆ ಬಿಡುತ್ತೆ. ಇದನ್ನು ರಾಜ್ ಗೊತ್ತಾಗ್ತಿದ್ದಂಗೆ ರಾಜ್ ಫುಲ್ಲು ತಲೆ ಕೆಡಿಸ್ಕೊಬಿಡ್ತಾರೆ. ಇದನ್ನು ಡೈರೆಕ್ಟಾಗಿ ಭಾನು ಹತ್ರ ಹೇಳೋಕ್ಕಾಗಲ್ಲ. ಒಂದು ವೇಳೆ ಕೇಳಿ ಹೌದು ಹಾಗೇನೆ ನಿಂಗೆ ವಿಷಯ ಗೊತ್ತಾಯ್ತು ಅಂದಮೇಲೆ ನಾನು ಇನ್ನು ಓಪನ್ ಆಗಿರ್ತೀನಿ ಅನ್ನೋ ಥರ ಹೇಳಿದ್ರೆ ಅವರಿಗೆ ಹುಟ್ಟಿದಂಥ ಒಂದು ಹೆಣ್ಣು ಮಗುಗೆ ದಿಕ್ಕಿಲ್ದಂಗೆ ಆಗ್ಬಿಡುತ್ತೆ. ಸೊ ಅವಳ ಹತ್ರ ಕೇಳೋಕ್ಕಾಗಲ್ಲ ಅನ್ನೋ ಒಂದು ಮೆಂಟಾಲಿಟಿಗೆ ರಾಜ್ ಮಾಡ್ಬಿಡ್ತಾರೆ.
ಸೊ ಇದನ್ನೇ ಯೋಚನೆ ಮಾಡಿಕೊಂಡು ವಸಂತನ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಬಟ್ ಯಾವ ರೀತಿ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಕೂಡ ವಸಂತ್ ಹತ್ರ ಡೈರೆಕ್ಟಾಗಿ ಕೇಳೋಕ್ಕಾಗಲ್ಲ. ಬಿಕಾಸ್ ಅವರು ಕೂಡ ರಾಜಕೀಯದಲ್ಲಿರ್ತಾರೆ. ಹೀಗೆ ದಿನ ಕಳೀತಾ 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 ಹೋಗುತ್ತೆ. ರಾಜು ದುಃಖದಲ್ಲಿರ್ತಾರೆ. ಆ ದುಃಖಕ್ಕೋಸ್ಕರ ರಾಜ್ ಏನು ಮಾಡಿರ್ತಾರೆ ಅಂತಂದರೆ, ಅವರು ಅವ್ರ ಮಗಳು ಅನ್ನೋ ಥರ ಆ ಒಂಟಿ ಲೈಫಲ್ಲಿ ಇರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದೇ ಮನೇಲಿರ್ತಾರೆ, ಬಟ್ ಯಾವಾಗಲೂ ಮಗಳ ಜೊತೆ ಮಾತ್ರ ಅಟ್ಯಾಚ್ ಆಗಿರ್ತಾರೆ. ಸೊ ಇದನ್ನು ಗಮನಿಸಿದ ಭಾನುಗೆ ಸ್ವಲ್ಪ ಡೌಟ್ ಬಂದಿರುತ್ತೆ, ಗಂಡನಿಗೆ ವಿಷಯ ಗೊತ್ತಾಗಿರಬಹುದು ಅನ್ನೋ ಥರ. ಆದರೂ ಅವಳು ಕೂಡ ಏನೂ ಮಾತಾಡಿರಲ್ಲ. ಬಟ್ ಅವರ ಸಂಬಂಧನ ಹಾಗೆ ಮೇಂಟೈನ್ ಮಾಡ್ತಾ ಇರ್ತಾರೆ. ಸೊ ಒಂದಿನ ಹಿಂಗಾರ ರಾಜ್ ವಸಂತನ ರಿವೆಂಜ್ ತೊಗೊಳ್ಳೇಬೇಕು ಅನ್ನೋದನ್ನ ಡಿಸೈಡ್ ಮಾಡಿಬಿಟ್ಟಿರ್ತಾರೆ. ಸೊ ಹಂಗೆ ಡಿಸೈಡ್ ಮಾಡಿರಬೇಕಾದಾಗ ಅದೇ ಟೈಮಲ್ಲೇ ವಸಂತ್ ರಾಜ್ಗೆ ಫೋನ್ ಮಾಡಿಬಿಟ್ಟು ತಾನು ಕೊಟ್ಟಿದ್ದಂಥ ಆ ಅಮೌಂಟಲ್ಲಿ ಇಷ್ಟು ಲಕ್ಷ ಬೇಕು, ತನಗೆ ವಾಪಸ್ ಕೊಟ್ಟರೆ ಈ ಥರ ಯಾವುದೋ ಒಂದು ವಿಚಾರಕ್ಕೆ ನಾನು ಇನ್ವೆಸ್ಟ್ ಮಾಡಿಬಿಟ್ಟು ಕೊಟ್ಟರೆ ನಾನು ವಾಪಸ್ ಕೊಡ್ತೀನಿ ಅನ್ನೋ ಥರ ಹೇಳ್ತಾರೆ. ಈ ಹೆಂಗಿದ್ರೂ ರಿವೆಂಜ್ ತೊಗೊಳಕ್ಕಾಗಲ್ಲ. ಯಾಕಂದರೆ ಅದು ರಾಜಕೀಯದಲ್ಲಿ ಇದ್ದಿದ್ದರಿಂದ, ಮಲ್ಟಿಪಲ್ ಬಿಸ್ನೆಸ್ ಮಾಡ್ತಾ ಇರೋದ್ರಿಂದ, ಕೆಲವು ರೌಡಿಗಳ ಲಿಂಕು ಇರೋದ್ರಿಂದ, ಸೊ ಏನು ಮಾಡಿದ್ರು ಕೂಡ ಡೈರೆಕ್ಟ್ ರಿವೆಂಜ್ ತೊಗೊಳಕ್ಕಾಗಲ್ಲ. ಬಿಕಾಸ್ ರಾಜ್ ಒಂದು ಸಾಮಾನ್ಯ ಒಬ್ಬ IT ವ್ಯಕ್ತಿ ಆಗಿರ್ತಾನೆ. ಸೊ ಇದನ್ನೆಲ್ಲ ಯೋಚನೆ ಮಾಡ್ಬಿಟ್ಟು ರಿವೆಂಜ್ ತೊಗೊಂಡ್ರೆ ದುಡ್ಡಲ್ಲಿ ತೊಗೋಬೇಕು ಅಂತ ಅನ್ಕೊಬಿಟ್ಟು ರಾಜ್ ಏನು ಮಾಡ್ತಾರೆ ಅಂತಂದರೆ, ಯಾವ ದುಡ್ಡು, ನೀ ಯಾವ ದುಡ್ಡು ನನಗೆ ಕೊಟ್ಟಿದ್ದೆ, ನೀನು ನನಗೆ ದುಡ್ಡೇ ಕೊಟ್ಟಿಲ್ಲ ಅನ್ನೋ ಥರ ಒಂಥರ ನೆಗೆಟಿವ್ ಆಗಿ ಮಾತಾಡಿ ಇಲ್ಲ ಅನ್ನೋ ಥರ ಸಾಧಿಸ್ಬಿಟ್ಟು ಫೋನ್ನೇ ಕಟ್ ಮಾಡಿಬಿಡ್ತಾರೆ. ಇಷ್ಟು ವರ್ಷ ಚೆನ್ನಾಗೇ ಇದ್ದ ರಾಜ್ ಯಾಕೆ ಉಲ್ಟಾ ಹೊಡೆದ, ದುಡ್ಡು ನೋಡ್ಬಿಟ್ಟು ಆಸೆ ಪಟ್ಬಿಟ್ನ, ದುಡ್ಡು ಆಸೆಗೋಸ್ಕರ ಹಿಂಗೆ ಮಾತಾಡ್ತಾ ಇದ್ದಾನ ಅಂತ ಅಂದ್ಬಿಟ್ಟು ಕನ್ಫ್ಯೂಸ್ ಮಾಡ್ಕೊಂಡು ವಸಂತ್ ಏನು ಮಾಡಬೇಕು ಅಂತಲೂ ಗೊತ್ತಾಗದೆ ಕಡೆಗೆ ಒಂದಿನ ಫುಲ್ಲು ಡ್ರಿಂಕ್ಸ್ ಮಾಡಿಬಿಟ್ಟು ಆ ಕೆಲವು ರೌಡಿಗಳ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಇವನಿಗೆ ನಂಗೆ ಮೋಸ ಮಾಡಿಬಿಟ್ಟಿದ್ದಾನೆ, ಅವನ್ನ ನಾನು ನಾಳೆ ಬಾಡಿಯಾಗಿ ನೋಡಬೇಕು, ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ತುಂಬ ವಿಚಾರಗಳನ್ನ ಮಾತಾಡೋತಾರೆ. ಆ ರೌಡಿ ಫ್ರೆಂಡ್ಸು ಕೂಡ ವಸಂತ ಮೇಲೆ ಡೌಟ್ ಬರಬಾರ್ದು ಅನ್ನೋ ಥರನೇ ಏನು ಮಾಡ್ತಾರೆ ಅಂತಂದರೆ, ರಾಜನ ಕೊಲೆ ಮಾಡಿ ಅದನ್ನು ಆಕ್ಸಿಡೆಂಟ್ ಥರ ಫ್ರೇಮ್ ಮಾಡಿಬಿಡ್ತಾರೆ. ಯಾವುದೋ ಗಾಡಿ ಹೊಡೆದು ಹೋಗಿದೆ ಅನ್ನೋ ಥರ ಫ್ರೇಮ್ ಆಗೋಗುತ್ತೆ. ಮಧ್ಯಾಹ್ನಕ್ಕೆಲ್ಲ ಅವರು ಬಾಡಿ ಮನೆಗೆ ಬರುತ್ತೆ. ಮನೆಗೆ ಬಂದಾಗ ಇದೇ ವಸಂತ ದೊಡ್ಡ ಹಾರ ತಂದು, ಆ ಕೊಲೆಗೂ ತನಗೂ ಸಂಬಂಧನೇ ಇಲ್ಲ ಅನ್ನೋ ಥರ ದೊಡ್ಡ ಹಾರ ತಂದು ರಾಜ್ಗೆ ಹಾಕಿ, ಅಲ್ಲಿ ಕಣ್ಣೀರು ಹಾಕಿ ಆ ರಾಜ್ ವೈಫ್ ಹತ್ರ ಮಾತಾಡಿಸಿ ಅಲ್ಲಿಂದ ಹೊರಟಿರ್ತಾರೆ. ಹೊರಡಬೇಕಾದ್ರೆ ಆ ಅಂತ್ಯಕ್ರಿಯೆಗೆ ಏನೇನು ಖರ್ಚಾಗುತ್ತೋ ಅದನ್ನೆಲ್ಲನೂ ನಿಂತು ಮಾಡೋದಕ್ಕೆ ಹುಡುಗರನ್ನ ಬಿಟ್ಟು ಆ ಕಾರ್ಯಗಳನ್ನ ಮಾಡೋದಕ್ಕೆ ಹಣ ಕೊಟ್ಟು ವಸಂತ ಹೊರಟಿರ್ತಾರೆ. ಸೊ ಇದಾಗಿದ್ದು 2 ದಿನ 3 ದಿನ ಆಗ್ತಿದ್ದಂಗೆ ಅವ್ರಿವ್ರ ಬಾಯಿಂದ ಕೇಳಿ ರಾಜ್ ವೈಫ್ಗೆ ಗೊತ್ತಾಗೋಗುತ್ತೆ, ರಾಜ್ನ ಕೊಲೆ ಮಾಡಿದ್ದು ವಸಂತ್ ಅಂತಾನೆ. ಸರಿ, ಇಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದಂಥ, ನಾನು ಲವ್ ಮಾಡಿ ಮದುವೆ ಆದಂಥ ಗಂಡನ್ನೇ ಕೊಂದುಬಿಟ್ನೆ ಯಾವುದೋ ಅಕ್ರಮ ಸಂಬಂಧಕ್ಕೋಸ್ಕರ ಅನ್ನೋ ಥರ ಸಿಟ್ಟಿಗೆದ್ದು, ನನ್ನ ಮಾನ ಹೋದ್ರೂ ಪರವಾಗಿಲ್ಲ, ಅವನ ಮಾನ ತೆಗೀದೇ ಬಿಡಲ್ಲ ಅಂತ ಅಂದ್ಬಿಟ್ಟು ಅವ್ರ ಮನೆ ಹತ್ರ ಹೋಗಿ ಗಲಾಟೆ ಮಾಡಿ, ಜಗಳ ಮಾಡಿ, ಸ್ಟೇಷನ್ಲಿ ಬಂದು ರಾಜ ಮರಣದ ಮೇಲೆ ನನಗೆ ಡೌಟ್ ಇದೆ, ಆ ಡೌಟಲ್ಲಿ ನನಗೆ ಮೊದಲನೇ ಸಸ್ಪೆಕ್ಟಾಗಿ ಕಾಣಿಸ್ತಿರೋದು ವಸಂತ್ ಅನ್ನೋ ಥರನೇ ಹೇಳಿ ಒಂದು ಕಂಪ್ಲೇಂಟ್ ಲೆಟರ್ನ ಕೊಟ್ಬಿಡ್ತಾರೆ. ಸೊ ಅದರ ಬೇಸಿಸ್ ಮೇಲೆ ವಸಂತನ ಅರೆಸ್ಟ್ ಮಾಡ್ತಾರೆ. ವಸಂತು ಮತ್ತು ಇವರು ಮಾತಾಡಿದ ಕಾನ್ವರ್ಸೇಷನ್ ಎಲ್ಲ ಇರುತ್ತಲ್ಲ, ಆ ರೆಕಾರ್ಡಿಂಗ್ ಎಲ್ಲ ಸಿಕ್ಕುತ್ತೆ. ಅದರ ಬೇಸಿಸ್ ಮೇಲೆ ವಸಂತನ ಅರೆಸ್ಟು ಮಾಡಿಬಿಡ್ತಾರೆ. 1 ವರ್ಷ ವಸಂತ್ ಜೈಲಲ್ಲೂ ಇರ್ತಾರೆ. ಕಡೆಗೆ ಕಂಡೀಷನ್ ಬೇಲ್ ತೊಗೊಂಡು ವಸಂತ್ ಆಚೆ ಬರ್ತಾರೆ. ಆಚೆ ಬಂದು ವಕೀಲ ಹತ್ರ ಕೂತ್ಕೊಂಡು ಮಾತಾಡಬೇಕಾದ್ರೆ ಈ ಕೇಸಿಂದ ಆಚೆ ಬರೋದಕ್ಕೆ ನಾವೇನು ಮಾಡಬೇಕು, ಪರ್ಮನೆಂಟಾಗಿ ರಿಲೀಸ್ ಆಗಿ ಏನು ಮಾಡಬೇಕು ಅಂತ ವಿಚಾರಿಸಿದಾಗ, ಈ ಕೇಸ್ ಕೊಟ್ಟಂಥ ವ್ಯಕ್ತಿ ಕೇಸ್ನ ವಿತ್ಡ್ರಾ ಮಾಡಿದ್ರೆ ಮಾತ್ರನೇ ಆ ಕೇಸಿಂದ ಆಚೆ ಬರೋಕ್ಕಾಗೋದು, ಇಲ್ಲ ಅಂದರೆ ಬರೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈ ಮಾತನ್ನು ಕೇಳ್ಕೊಂಡಾಗ ವಸಂತ್ ತಲೆ ಕೆಡಿಸ್ಕೊಂಡು ಮತ್ತೆ ಆ ರಾಜ್ ಹೆಂಡತಿ ಹತ್ರ ಹೋಗಿ, ತಾನು ಮಾಡಿದ ತಪ್ಪಾಯಿತು, ಅವನು ಹಿಂಗೆ ದುಡ್ಡು ತೊಗೊಂಡು ದ್ರೋಹ ಮಾಡೋಕ್ಕೆ ಟ್ರೈ ಮಾಡ್ದ, ನಾನು ಯಾವುದೋ ಕುಡಿದು ಮತ್ತಲ್ಲಿ ಮಾತಾಡ್ಬಿಟ್ಟೆ, ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಪ್ರತಿದಿನ ಹೋಗಿ ಮನೇಲಿ ಹೋಗಿ ರಿಕ್ವೆಸ್ಟ್ ಮಾಡೋದು ಬರೋದು ಅಂತ ಒಂದು 4-5 ದಿನ ಮಾಡ್ತಾರೆ. ಸೊ ಆ ರಾಜ್ ವೈಫ್ ಯೋಚನೆ ಮಾಡ್ತಾರೆ, ಓಕೆ ಹೆಂಗಿದ್ರೂ ಗಂಡ ತೀರ್ಕೊಂಡಿದ್ದೆ, ಬಟ್ ನಮಗೆ ಮತ್ತು ನಮ್ಮ ಮಗಳಿಗೆ ಒಂದು ಲೈಫ್ ಬೇಕು ಅಂತಂದರೆ ಈಗಿರೋದು ನನ್ನ ಜೊತೆ ಅಕ್ರಮ ಸಂಬಂಧ ಬೆಳೆಸಿದ್ರು ಕೂಡ ಈತನೇ, ಸರಿ ಇವನು ಎದುರಾಕೊಳ್ಳೋದು ಬೇಡ ಅಂತ ಅವಳು ನಿರ್ಧಾರ ಮಾಡಿ, ಓಕೆ ನಾನು ಕಂಪ್ಲೇಂಟ್ನ ವಾಪಸ್ ತೊಗೋತೀನಿ, ಒಂದು ಕಂಡೀಷನ್ ಅಂತ ಹೇಳ್ತಾರೆ. ಓಕೆ ಕಂಪ್ಲೇಂಟ್ ವಾಪಸ್ ತೊಗೋತಿದ್ರೆ ಏನು ಕಂಡೀಷನ್ ಹೇಳು ಅಂತ ಕೇಳಿದಾಗ, ನೀನನ್ನು ಮದುವೆ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಬಟ್ ವಸಂತ್ ಆಲ್ರೆಡಿ ಮದುವೆಯಾಗಿ ವಸಂತ್ಗೆ ಆಲ್ರೆಡಿ 2 ಮಕ್ಕಳು ಕೂಡ ಇರುತ್ತೆ. ಆಗ ಈ ಮದುವೆ ಆಗುತ್ತೆ ಅಂತಂದರೆ ಅದು ಅವ್ರ ಮನೇಲಿ ಒಪ್ಪೋದೇ ಇಲ್ಲ. ಫಸ್ಟ್ ವೈಫ್ ಹತ್ರ ಹೋಗಿ ವಸಂತ್ ಕನ್ವಿನ್ಸ್ ಮಾಡ್ತಾನೆ, ತಾನು ಜೈಲಿಂದ ಆಚೆ ಬರಬೇಕು ಅಂದರೆ ಆ ಅಮ್ಮ ಕಂಪ್ಲೇಂಟ್ ತೊಗೊಳ್ಳೇಬೇಕಾಗುತ್ತೆ,
ನಾ ಕಂಡೀಷನ್ ಒಪ್ಲೇಬೇಕಾಗುತ್ತೆ ಅನ್ನೋ ಥರ ಹೇಳಿ ರಿಕ್ವೆಸ್ಟ್ ಮಾಡಿ ಅವ್ರನ್ನೂ ಒಪ್ಪಿಸ್ತಾರೆ. ಒಪ್ಪಿಸ್ಬಿಟ್ಟು ಮದುವೆಗೆ ಡೇಟ್ ಫಿಕ್ಸ್ ಮಾಡ್ತಾರೆ. ಆದರೆ ರಾಜ್ನ ವೈಫ್ನ ಫ್ಯಾಮಿಲಿ ರಿಲೇಟಿವ್ಸ್ ಯಾರೂ ಕೂಡ, ರಾಜ್ನ ಫ್ಯಾಮಿಲಿ ಯಾರೂ ಕೂಡ ಈ ಮದುವೆನ ಒಪ್ಕೊಳ್ಳಲ್ಲ, ವಿರೋಧ ಮಾಡ್ತಾರೆ. ಯಾಕಂದರೆ ಯಾರು ತನ್ನ ಗಂಡನ್ನ ಕೊಲೆ ಮಾಡಿದ್ನೋ ಆ ವ್ಯಕ್ತಿನೇ ಮದುವೆ ಮಾಡಿದ್ರೆ ಮೋಸ್ಟ್ಲಿ ಆ ಕೊಲೆಗೂ ಈ ಹೆಂಗಸ್ಗೂ ಏನೋ ಇಂಟರ್ಲಿಂಕ್ ಇದೆ, ಏನೋ ಒಳ ಸಂಬಂಧ ಇದೆ ಅನ್ನೋ ಥರ ಯೋಚನೆ ಮಾಡಿ ಆ ರಿಲೇಟಿವ್ಸ್ ಎಲ್ಲ ಮಾತಾಡ್ಸೋದೇ ಬಿಟ್ಬಿಟ್ಟಿರ್ತಾರೆ. ಬಟ್ ರಾಜ್ ಹೆಂಡತಿಗೆ ಆ ಮಗುನ ಕಾಪಾಡೋದು ತುಂಬ ದೊಡ್ಡ ವಿಷಯ ಆಗಿರುತ್ತೆ. ಅದರಿಂದಾಡಿ ರಾಜ್ ಹೆಂಡತಿ ಇವ್ರನ್ನ ಸೆಕೆಂಡ್ ಮದುವೆ ಆಗ್ತಾರೆ. ಸೊ ಸೆಕೆಂಡ್ ಮದುವೆ ಆಗಿದ ತಕ್ಷಣ ಫಸ್ಟ್ 1 ತಿಂಗಳು ಫುಲ್ಲು ರಾಜ್ ಹೆಂಡತಿ ಮನೇಲೆ, ಅಂದರೆ ಈಗ ಎರಡನೇ ಹೆಂಡತಿ ಮನೇಲಿ ವಸಂತ್ ಉಳ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಫಸ್ಟು ಆ ರಾಜ್ ಮತ್ತು ಅವ್ರ ಹೆಂಡತಿ ಇದ್ದಿದ್ದು ಬಂದು ಬಾಡಿಗೆ ಮನೆ ಆಗಿದ್ದರಿಂದ ಸ್ವಂತಕ್ಕೆ ಅಂತ ಅಂದ್ಬಿಟ್ಟು ಅವ್ರ ಹತ್ರ ಇದ್ದಿದ್ದಂಥ ಅವ್ರ ರಾಜಕೀಯ ವ್ಯಕ್ತಿ ಆಗಿದ್ದರಿಂದ ಅವರು ಕೆಲವು ಇನ್ಫ್ಲೂಯೆನ್ಸ್ ಮತ್ತು ದುಡ್ಡು ಯೂಸ್ ಮಾಡಿ ಒಂದು ದೊಡ್ಡ ಬಂಗ್ಲೆ ತೆಗೆದು ಎರಡನೇ ಹೆಂಡತಿಗೆ ಕೊಟ್ಟಿರ್ತಾರೆ. ಎರಡನೇ ಹೆಂಡತಿಯಾಗಿ ಅವರು ಆ ಮನೇಲಿ ಚೆನ್ನಾಗೇ ಇರ್ತಾರೆ. ಆಲ್ಮೋಸ್ಟ್ 1 ತಿಂಗಳ ತನಕವೇ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಸಂತೋಷವಾಗಿ ಚೆನ್ನಾಗೇ ಇರ್ತಾರೆ. ಹೀಗೆ ಹೋಗ್ತಾ ಇರಬೇಕಾದ್ರೆ ಅವ್ರಿಗೆ ಬಿಸ್ನೆಸ್ ಕೆಲಸಗಳು ಶುರುವಾಗುತ್ತೆ. ವಸಂತಿಗೆ ಬಿಸ್ನೆಸ್ ಕಾಲ್ಸ್ಗಳು ಬರ್ತಾ ಇರುತ್ತೆ, ರಾಜಕೀಯ ಕಾಲ್ಸ್ ಬರ್ತಾ ಇರುತ್ತೆ. ಹೀಗಿರಬೇಕಾದ್ರೆ ಅವರು ಕೂಡ ಆ ವಿಚಾರವಾಗಿ ಹೋದರೆ ಬರೋದೊಂದು ವಾರ 2 ವಾರ ಆಗುತ್ತೆ. ಸೊ ಇನ್ ಕೇಸ್ ಇನ್ ಬಿಟ್ವೀನ್ ಮಧ್ಯದಲ್ಲಿ ಬಂದರೂ ಕೂಡ ಫಸ್ಟ್ ವೈಫ್ ಮನೇಲಿ ಹೋಗಿ ಉಳ್ಕೋತಾ ಇರ್ತಾರೆ. ಸೊ ಈ ಮನೆಗೆ ಬರೋದು ಸ್ವಲ್ಪ ಕಡಿಮೆ ಆಗ್ತಾ ಇರುತ್ತೆ. ಹೀಗಿರಬೇಕಾದ್ರೆ ಒಂದು ದಿನ ಅವರ ಮಗಳ ಬಿಹೇವಿಯರ್ಲಿ ಸಣ್ಣ ಪುಟ್ಟ ಚೇಂಜಸ್ ಕಾಣ್ತಾ ಇರುತ್ತೆ. ಪ್ರತಿ ಸಲ ಗೋಡೆನ ಹೋಗ್ಬಿಟ್ಟು ಡಾಡಾ ಡಾಡಾ ಅಂತ ಹೇಳೋದು, ಸಪ್ರೇಟಾಗಿ ಎಲ್ಲರೂ ಕೂತ್ಕೊಬಿಟ್ಟು ಡಾಡಾ ಅದು ಮಾಡ್ದ ಇದು ಮಾಡ್ದ ಅಂತ ಅಂದ್ಬಿಟ್ಟು ಖಾಲಿ ಜಾಗ ನೋಡ್ಕೊಂಡು ಮಾತಾಡೋದನ್ನೆಲ್ಲ ಬಿಹೇವಿಯರ್ ಸ್ಟಾರ್ಟ್ ಆಗ್ಬಿಡುತ್ತೆ. ಇದನ್ನ ನೋಡಿದ ತಕ್ಷಣ ವಸಂತ ಸೆಕೆಂಡ್ ವೈಫಿಗೆ ತಲೆ ಕೆಟ್ಟೋಗುತ್ತೆ, ಯಾಕೆ ಹಿಂಗೆ ಮಗಳು ನಡ್ಕೊತಾ ಇದ್ದಾಳೆ ಅಂತ. ಸೊ ಆದರೂ ಕೂಡ ಮಗು ಈಗ ತಾನೇ ತೀರ್ಕೊಂಡು 1 ತಿಂಗಳಾಗಿದೆ, 4 ವರ್ಷದ ಮೇಲೆ ಅಪ್ಪನ ಜೊತೆ ಇದ್ದಿದ್ದರಿಂದ ಆ ಬಾಂಡು ಬಿಲ್ಡ್ ಆಗಿರುತ್ತೆ ಅನ್ನೋಕ್ಕೋಸ್ಕರ ವಸಂತನ ಸೆಕೆಂಡ್ ವೈಫು ಏನು ಮಾತಾಡೋಲ್ಲ, ಪಾಪು ತಾಯಿ ಏನು ಮಾತಾಡೋಲ್ಲ. ಹೀಗೆ ದಿನ ನಡ್ತಿರ್ಬೇಕಾದ್ರೆ ಅವತ್ತೊಂದು ದಿನ ರಾತ್ರಿ 2 ಗಂಟೆ ಇದ್ದಾಗ ಪಕ್ಕದಲ್ಲಿ ಮಗು ಮಲಗಿರಲ್ಲ. ಮಗು ಎಲ್ಲಿ ಅಂತ ಅಂದ್ಬಿಟ್ಟು ಬೆಡ್ರೂಮಿಂದ ಆಚೆ ಬಂದು ಹಾಲಲ್ಲಿ ನೋಡಬೇಕಾದ್ರೆ ಹಾಲಲ್ಲಿ ಮಗು ಆಟ ಆಡ್ತಾ ಇರುತ್ತೆ. ಬಾಲ್ ತಗೊಂಡು ಒಂದು ಕಡೆ ತೂದಿಸುತ್ತೆ, ಹೋಗಿ ಬಾಲ್ ಬೌನ್ಸ್ ಆಗಿ ಮತ್ತೆ ಮಗು ಹತ್ರ ಬರ್ತಾ ಇರುತ್ತೆ. ಪ್ರತಿ ಸಲ ಬಾಲ್ ಹೋಗೋದು ಬರೋದು ಬಾಲ್ ಹೋಗೋದು ಬರೋದು ಅಂದ್ಬಿಟ್ಟು ಎಲ್ಲಿ ಗೋಡೆಗೆ ಎಸಿತಾಳ ಅಂತ ಗೋಡೆ ಕಡೆ ತಿರುಗಿ ನೋಡಿದ್ರೆ ಜಸ್ಟ್ ಗೋಡೆಯಿಂದ ಒಂದು 4 ಅಡಿ ಮುಂಚೆ ಬಾಲ್ ಅಲ್ಲಿವರೆಗೂ ಹೋಗುತ್ತೆ, ಪಟ್ಟಂತ ಅಲ್ಲಿಂದ ವಾಪಸ್ ಬರುತ್ತೆ. ಇದನ್ನ ನೋಡಿ ಒಂದು ಸೆಕೆಂಡ್ ಭಯ ಆಗಿ ಟಕ್ಕಂತ ರಿಟರ್ನ್ ಬೆಡ್ರೂಮ್ ಒಳಗಡೆ ಓಡೋಗೋದ ಅಂತ ಹೋಗ್ಬೇಕಾದ್ರೆ ತನ್ನ ಮೊದಲನೇ ಗಂಡ ರಾಜ್ ಬದುಕಿದ್ದಾಗ, ಅಂದರೆ ಲಾಸ್ಟ್ ಆಕ್ಸಿಡೆಂಟಲ್ಲಿ ತೀರ್ಕೊಂಡಾಗ ಬಾಡಿ ಮುಖ ಎಷ್ಟು ವಿಕಾರವಾಗಿತ್ತು, ಅದೇ ಶರ್ಟ್ ಅದೇ ಥರ ಮುಖದ ಕಲೆ ಬ್ಲಡ್ಡು ಬ್ಲೀಡಿಂಗ್ ಆಗಿರೋ ಥರ ಮುಖ ಇಟ್ಕೊಂಡು ಆ ರಾಜನ ಆತ್ಮ ಅಲ್ಲಿ ಕೂತಿರುತ್ತೆ. ಇದನ್ನ ನೋಡಿ ಕೂಗ್ಕೊಂಡು ಅಲ್ಲೇ ಪ್ರಜ್ಞೆ ಬಿದ್ದೋಗ್ಬಿಡ್ತಾರೆ. ಆ ಮನೇಲಿ ಅವರಿಬ್ಬರೇ ಇದ್ದಿದ್ದರಿಂದ ಆ ಪಾಪು ಹೆಂಗೆ ಎಬ್ಬಿಸ್ಬೇಕು ಅನ್ನೋದು ಕೂಡ ಗೊತ್ತಿರಲ್ಲ. ಸೊ ಅವ್ರ ಅಮ್ಮನ ಪಕ್ಕನೇ ಆಟ ಆಡ್ಕೊಂಡು ಅಲ್ಲೇ ಮಲ್ಕೊಬಿಟ್ಟಿರುತ್ತೆ. ಬೆಳಿಗ್ಗೆ 7 ಗಂಟೆ ಆಗ್ತಿದ್ದಂಗೆನೆ ವಸಂತ ಎರಡನೇ ವೈಫು ಅವರೇ ಎದ್ದು ಏನಾಯ್ತು, ಏನು ನಡೀತು, ಯಾಕೆ ನಾ ಇಲ್ಲಿ ಬಿದ್ದಿದ್ದೀನಿ ಅನ್ನೋ ಯೋಚನೆ ಮಾಡಿ ತುಂಬ ಹೊತ್ತು ಯೋಚನೆ ಮಾಡಿದ ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ನೆನ್ನೆ ಏನೇನೆಲ್ಲ ನಡೀತು ಅಂತ. ತಕ್ಷಣ ವಸಂತ ಫೋನ್ ಮಾಡ್ಬಿಟ್ಟು ನಂಗೆ ಹಿಂಗೆಲ್ಲ ಆಯಿತು ಅಂತ ಹೇಳಿದಾಗ ಅವೆಲ್ಲ ಏನೂ ಇಲ್ಲ, ಅವನೇ ಸುತ್ತೋಗ್ಬಿಟ್ಟ, ನೀ ಅವನ ಜೊತೆ ಬದುಕ್ತಿದ್ಯಾ ನನ್ನ ಜೊತೆ ಬದುಕ್ತಿದ್ಯಾ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಅವನು ರ್ಯಾಶಾಗಿ ಮಾತಾಡ್ಬಿಡ್ತಾನೆ. ಇಷ್ಟು ರ್ಯಾಶಾಗಿ ಮಾತಾಡಿದ ತಕ್ಷಣ ಇವ್ರು ಸ್ವಲ್ಪ ಕೋಪ ಹತ್ಬಿಟ್ಟು ನೀ ಏನು ಬಿಟ್ಬಿಟ್ಟ ಮರ್ತುಬಿಟ್ಟ, ಮನೆಗೆ ಬಂದು ಎಷ್ಟು ದಿನ ಆಯಿತು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಫೋನಲ್ಲಿ ಕೆಟ್ಟದಾಗ ಬೈದ್ಬಿಟ್ಟು ನೀ ಬರಲಿಲ್ಲ ಅಂದ್ರೆ ಮತ್ತೆ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಹಾಗೆ ಹೀಗೆ ಅನ್ನೋತ್ರ ತುಂಬ ರಾಂಗಾಗಿ ಮಾತಾಡ್ತಾರೆ. ಸರಿ ಆಯಿತು ನಾ ಬರ್ತೀನಿ ಅಂತ ಅಂದ್ಬಿಟ್ಟು ಅವತ್ತು ರಾತ್ರಿ 10 ಗಂಟೆಗೆ ಮನೆಗೆ ಬರ್ತಾರೆ. ಸೊ 10 ಗಂಟೆಗೆ ಮನೆಗೆ ಬಂದು ಮನೇಲಿದ್ದು ಊಟ ಗೀಟ ಮಾಡಿಕೊಂಡು ವಸಂತ ಎರಡನೇ ವಯಸ್ಸಿಗೆ ಟೈಮ್ ಪಾಸ್ ಮಾಡಿಕೊಂಡು ಮಗು ಜೊತೆ ಆಟ ಆಡ್ಕೊಂಡು ಹೀಗೆ ಕೂತಿರ್ಬೇಕಾದ್ರೆ ಒಂದು ಬಿಸ್ನೆಸ್ ಕಾಲ್ ಬರುತ್ತೆ. ಬಿಸ್ನೆಸ್ ಕಾಲ್ ಬರ್ತಿದ್ದಂಗೆ ನಾನು ಅರ್ಜೆಂಟ್ ಹೋಗಲೇಬೇಕು ಅಂತಂದಾಗ ಇಷ್ಟೊತ್ತು ತನಕ ಟೈಮ್ ಪಾಸ್ ಮಾಡಿದ್ರು, ನಾನು ಕರೆದ ತಕ್ಷಣ ಬಂದಿದ್ದಾರೆ, ಏನೂ ಮಾತಾಡೋಕ್ಕಾಗದಿರೋ ಪೊಸಿಷನಲ್ಲಿ ಆ ವಸಂತನ ಸೆಕೆಂಡ್ ವೈಫು ಆಯಿತು ಹೋಗಿ ಬನ್ನಿ ಅಂತ ಅಂದ್ಬಿಟ್ಟು ಹೇಳಿ ಕಳಿಸ್ಕೊಟ್ಬಿಡ್ತಾರೆ. ಮನೆಯಿಂದ ರೋಡ್ ಆಚೆಗೆ ಕಾರ್ನ ಪಾರ್ಕ್ ಮಾಡಿರ್ತಾರೆ. ಸೊ ಕಾರ್ ಹತ್ರ ಹೋಗಿ ಟಾಟಾ ಮಾಡ್ಬಿಟ್ಟು ಕಾರ್ ಹತ್ಕೊಂಡು ಸ್ಟಾರ್ಟ್ ಮಾಡಬೇಕಾದ್ರೆ ಸಡನ್ನಾಗಿ ಒಂದು ವ್ಯಕ್ತಿ ಟಕ್ಕಂತ ಹಿಂದ್ಗಡೆ ಡೋರ್ಲಿ ಕೂತ್ಕೊಂಡಂಗೆ ಡೋರೇ ಓಪನ್ ಮಾಡೋದು ಒಂದು ವ್ಯಕ್ತಿ ಕೂತ್ಕೊಬಿಡ್ತಾರೆ. ಇದನ್ನ ಮೇಲ್ಗಡೆಯಿಂದ ಸೆಕೆಂಡ್ ವೈಫು ನೋಡ್ತಾ ಇರ್ತಾರೆ. ಈಗ ನೋಡ್ತಾ ಇರಬೇಕಾದ್ರೆ ಪಾಪು ಪಕ್ಕದಲ್ಲಿ ನಿಂತಿದ್ದ ಪಾಪು
ಡಾಡಾ ಹೋಗ್ತೈತೆ, ಟಾಟಾ ಮಾಡೋ ಮಮ್ಮಿ ಏನೋ ಹತ್ರ ಕೂಗ್ಕೋತಾ ಇರುತ್ತೆ. ಇದು ಒಂಥರ ಮೈಂಡಲ್ಲಿ ಫುಲ್ಲು ಕನ್ಫ್ಯೂಷನ್ ಆಗಕ್ಕೆ ಸ್ಟಾರ್ಟ್ ಆಗ್ತಾ ಏನು ಮಾತಾಡಬೇಕು, ಏನು ಇದೇಳ್ಬೇಕು, ಏನು ನಡೀತೈತೆ ಅನ್ನೋ ಸಣ್ಣ ಪ್ರಜ್ಞೆನೂ ಕೂಡ ಇರಲ್ಲ. ಹಂಗೆ ಯಾವುದೋ ಒಂದು ಪೊಸೆಸ್ ಆದಂಗೆ, ಯಾವುದೋ ಒಂದು ಬೇರೆ ಯಾವುದೋ ಲೋಕದಲ್ಲಿರೋಂಗೆ ನಡ್ಕೊಂಡು ಮನೆ ಒಳಗಡೆ ಹೋಗಿ ಕೂತಿರ್ತಾರೆ. ನೆಕ್ಸ್ಟ್ ಅಂಟಿಲ್ ಅವ್ರ ಕಾಲ್ ಬರೋ ತನಕ ಒಂದು 3/4 ಗಂಟೆ 1 ಅವರ್ ಆಗ್ತಿದ್ದಂಗೆ ಒಂದು ಫೋನ್ ಕಾಲ್ ಬರುತ್ತೆ. ಫೋನ್ ಕಾಲ್ ನೋಡಿದ್ರೆ ಅನ್ನೋನ್ ನಂಬರು. ಅಟೆಂಡ್ ಮಾಡಿದಾಗ ಯಾರು ನೀವು ಅಂತ ಹೇಳಿದಾಗ ಹಿಂಗೆ ಈ ಥರ ಒಬ್ಬ ವ್ಯಕ್ತಿ ಬಿದ್ದೋಗ್ಬಿಟ್ಟವ್ರೆ, ಅವ್ರ ಕೀಪ್ಯಾಡ್ ಫೋನಲ್ಲಿ ನಿಮ್ಮ ನಂಬರ್ ಇತ್ತು, ನಾವು ಹಿಂಗೆ ಕಾಲ್ ಮಾಡೋದು ಅನ್ನೋ ಥರ ಹೇಳ್ತಾರೆ. ಹೌದಾ, ಇಲ್ಲ ಆ ವ್ಯಕ್ತಿ ನಮ್ಮ ಯಜಮಾನ್ರೆ, ನೀವು ಎಲ್ಲಿ ಅಡ್ಮಿಟ್ ಮಾಡ್ತೀರೋ ಅಡ್ಮಿಟ್ ಮಾಡಿ, ನಾವು ಬರ್ತೀವಿ ಅಂತ ಅಂದ್ಬಿಟ್ಟು ಇವರು ಕೆಳಗಡೆ ಹೋಗಿ ರಾತ್ರಿ ಹೋಗಿ ಕೆಳಗಡೆ ಇಳಿದೋಗಿ ಅವ್ರ ಹತ್ರ ಒಂದು ಮಾರುತಿ ಸಣ್ಣ ಕಾರ್ ಇರುತ್ತಲ್ಲ, ಆ ಥರ ಯಾವುದೋ ಒಂದು ಮಾರುತಿ ಕಂಪನಿ ಕಾರ್ನ ತೊಗೊಂಡು ಅಲ್ಲಿಂದ ಹಾಸ್ಪಿಟ್ಲಿಗೆ ಹೋಗ್ತಾರೆ. ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಫಸ್ಟ್ ವೈಫ್ಗೆ ಇವರೇ ಫೋನ್ ಮಾಡಿ, ಅಕ್ಕ ಹಿಂಗೆ ಆಗ್ಬಿಟ್ಟಿದೆ ಅಂತ, ಯಾಕ ಅಡ್ಮಿಟ್ ಮಾಡೋರಂತೆ, ನಾನು ಹೋಗ್ತಾ ಇದ್ದೀನಿ, ನೀವು ಬನ್ನಿ ಅನ್ನೋ ಥರ ಹೇಳಿ ಇವರು ಕರೆಸ್ಕೋತಾರೆ. ಹಾಸ್ಪಿಟ್ಲಲ್ಲಿ ಹೋಗಿ ಆ ಐಸು ವಾರ್ಡಲ್ಲಿ ಹೋಗಿ ನೋಡಬೇಕಾದ್ರೆ ಆ ಸಣ್ಣ ಗ್ಯಾಪ್ ಇರುತ್ತಲ್ಲ, ಅಲ್ಲೋಗಿ ಬಗ್ಗೆ ನೋಡ್ತಾ ಇರ್ತಾರೆ. ಒಳಗಡೆ ಬಗ್ಗೆ ನೋಡಬೇಕಾದ್ರೆ ಅಲ್ಲಿ ವಸಂತು ಮೈಯೆಲ್ಲ ಒದ್ದಾಡ್ತಾ ಇರ್ತಾರೆ. ಇದನ್ನ ನೋಡಿದ ತಕ್ಷಣ ವಸಂತ್ ಸೆಕೆಂಡ್ ವೈಫಿಗೆ ಕನ್ಫರ್ಮ್ ಆಗ್ಬಿಡುತ್ತೆ, ಈ ಕೆಲಸ ಮಾಡಿದ್ದು ನನ್ನ ಫಸ್ಟ್ ಗಂಡನ ಆತ್ಮ, ಅಂದರೆ ರಾಜ್ ಆತ್ಮ ಅನ್ನೋದು ಒಂದು ಹಂತಕ್ಕೆ ಗೆಸ್ ಮಾಡ್ಬಿಡ್ತಾರೆ. ಆದರೂ ದೇವಸ್ಥಾನದಿಂದ ಕೆಲವೊಂದು ಪ್ರಸಾದ ಅಂತ ತಂದು ಹಣೆಗೆ ಬಟ್ಟೆಲ್ಲ ಇಟ್ಟು ಹೇಗೋ ಅವ್ರನ್ನ ಸೇಫ್ ಗಾರ್ಡ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ. ಅಲ್ಲಿಂದ ಒಂದು 3 ದಿನದ ತನಕ ಅವ್ರು ಮಾತಾಡಿರೋಲ್ಲ. ಆಮೇಲೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ವಸಂತ್ ಅವ್ರ ಸೆಕೆಂಡ್ ವೈಫ್ ಹೋಗಿ ಕೇಳಿದಾಗ ಏನಾಯಿತು ಅಂತ ಕೇಳಿದಾಗ, ಗೊತ್ತಿಲ್ಲ, ಗಾಡೀಲಿ ಹೋಗ್ತಾ ಇರ್ಬೇಕಾದ್ರೆ ಅದು ಲೇಟ್ ನೈಟು, 2 ಗಂಟೆ 2:30 ಆ ಟೈಮು. ಸೊ ಆಗಿರ್ಬೇಕಾದ್ರೆ ರೋಡೇ ಖಾಲಿ ಇತ್ತು ಅಂತ ಸ್ಪೀಡಾಗಿ ಹೋಗಿದ್ದಾರೆ. ಹೋಗ್ತಾ ಇರ್ಬೇಕಾದ್ರೆ ದಿಢೀರ್ನ ಏನೋ ಕಣ್ಣು ಮುಚ್ಚಿದಂಗೆ, ಈ ಕಣ್ಣು ಮುಚ್ಚಲೆ ಆಡ್ಬೇಕಾದ್ರೆ ಹೆಂಗೆ ಕಣ್ಣು ಮುಚ್ಚಾರೋ ಆ ಥರ ಟಕ್ ಅಂತ ಕಣ್ಣು ಮುಚ್ಚಿದಂಗೆ ಆಗಿದೆ. ಸ್ಪೀಡ್ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಬಂದ ಶಾರ್ಟಲ್ಲಿ ಗಾಡಿ ಆಕ್ಸಿಡೆಂಟ್ ಆಗಿದೆ. ಇದನ್ನ ಕೇಳಿದ ತಕ್ಷಣ, ನಾ ಹೇಳಿಲ್ವಾ ಅವನ ಆತ್ಮನೇ ಏನೋ ಮಾಡ್ತೈತೆ ಹಾಗೆ ಹೀಗೆ ಅಂತಂದಾಗ, ಹಂಗೆಲ್ಲ ಏನೂ ಇಲ್ಲ, ನನಗೆ ಏನೋ ಕನ್ಫ್ಯೂಸ್ ಆಗಿರಬೇಕು, ಇಲ್ಲ ಆಕ್ಸಿಡೆಂಟ್ ಆಗಿದ್ರಲ್ಲಿ ಹೆಂಗೆ ನಡೀತು ಅನ್ನೋದು ನಾವು ಮರ್ತಿರ್ಬೋದು ಅನ್ನೋ ಥರ ಎಲ್ಲ ಹೇಳ್ಕೊಂಡು ಅವ್ರನ್ನ ಸಮಾಧಾನ ಮಾಡಿ ಕನ್ವಿನ್ಸ್ ಮಾಡಿ ಮನೆಗೆ ಕಳಿಸ್ಕೊಡ್ತಾರೆ. ಅಲ್ಲಿ ಡಾಕ್ಟ್ರು ಅವ್ರನ್ನ ಡಿಸ್ಚಾರ್ಜ್ ಮಾಡಿದಾಗ ಅವ್ರು ಸೀದಾ ಫಸ್ಟ್ ಹೆಂಡತಿ ಮನೆಗೆ ಬರ್ತಾರೆ. ಆ ಮನೇಲಿ ಬಂದು ಉಳ್ಕೋತಾರೆ. ನೈಟೆಲ್ಲ ಚೆನ್ನಾಗೇ ಮಾತಾಡ್ತಾ ಇರ್ತಾರೆ. ಬೆಳಗ್ಗೆ ಆಗೋ ಅಷ್ಟರಲ್ಲಿ ಒಂದು 5 ಗಂಟೆಗೆ ಫಸ್ಟ್ ವೈಫ್ ಇದ್ದು ಸೆಕೆಂಡ್ ವೈಫ್ ಫೋನ್ ಮಾಡ್ತಾರೆ. ಫೋನ್ ಮಾಡಿ, ಪಾಪು ಕರ್ಕೊಂಡು ಈ ಮನೆಗೆ ಬಂದ್ಬಿಡಮ್ಮ ಅನ್ನೋ ಥರ ಹೇಳ್ತಾರೆ. ಯಾಕಕ್ಕ ಏನಾಯಿತು ಅಂತಂದಾಗ, ನಾನು ಹೇಳ್ತಿದ್ದೀನಿ ಈಗಲೇ ಹೊರಟು ಬಾ, ಏನು ಕೆಲಸ ಇದ್ರೆ ಎಸ್ಬಿಟ್ಟು ಬಾ ಅನ್ನೋ ಥರ ಹೇಳ್ತಾರೆ. ಸೀದಾ ರಿಟರ್ನ್ ಬರ್ಬೇಕಾದ್ರೆ ಅಲ್ಲಿ ಬಂದು ನೋಡೋ ಅಷ್ಟೊತ್ತಲ್ಲಿ ವಸಂತು ತೀರ್ಕೊಂಡಿರ್ತಾರೆ. ಡಿಸ್ಚಾರ್ಜ್ ಆಗ್ಬೇಕಾದ್ರೆ ಚೆನ್ನಾಗಿ ಮಾತಾಡಿರ್ತಾರೆ, ಎದ್ದು ಕೂತ್ಕೋತಿರ್ತಾರೆ, ಆ್ಯಕ್ಟಿವ್ ಆಗೇ ಇದ್ದರು. ಬಟ್ ಮನೆಗೆ ಬಂದು ನೈಟ್ ಅಷ್ಟೇ ಆಲ್ಟ್ ಆಗಿರ್ತಾರೆ, ಬೆಳಗ್ಗೆ ಅಷ್ಟೊತ್ತಿಗೆಲ್ಲ ತೀರ್ಕೊಂಡಿರ್ತಾರೆ. ಅಷ್ಟೊತ್ತಿಗೆ ಆಗಲೇ ರಾಜಕೀಯದ ಅವರ ಸಂಬಂಧಪಟ್ಟವರು, ಅವರ ಬಿಸ್ನೆಸ್ ಪಾರ್ಟ್ನರ್ಗಳು ಎಷ್ಟೋ ಜನ ಬಂದು ಅವಾಗ ಅಟೆಂಡ್ ಆಗ್ತಾರೆ. ಎಲ್ಲವನ್ನು ಕಣ್ಣಾರೆ ನೋಡ್ತಾ ಇರ್ತಾರೆ ವಸಂತ್ ಸೆಕೆಂಡ್ ವೈಫು. ಹೀಗಿರ್ಬೇಕಾದ್ರೆ ಆಕೆಗೆ ಗಿಲ್ಟ್ ಸ್ಟಾರ್ಟ್ ಆಗಿ ಹೋಗುತ್ತೆ. ತಾನು ಮೊದಲನೇ ಗಂಡನಿಗೆ ಮಾಡಿದ ಮೋಸ, ಎರಡನೇ ಗಂಡನ್ನ ನಂಬಿಸಿ ಮದುವೆ ಮಾಡ್ಕೊಂಡಿದ್ದು, ತಾನು ಮದುವೆ ಮಾಡ್ಕೊಂಡಿದ್ದರಿಂದನೇ ಈ ವಿಷಯಗಳೆಲ್ಲ ನಡೆದಿದ್ದು, ಇದನ್ನೆಲ್ಲ ಯೋಚನೆ ಮಾಡಿಕೊಂಡು ಇದ್ರ ಒಂಥರ ಮೆಂಟಲಿ ಡಿಪ್ರೆಸ್ಡ್ ಆಗ್ಬಿಡ್ತಾರೆ. ಅವ್ರ ಮನೇಲೇ ಹೋಗಿ ಉಳ್ಕೋತಾ ಇರ್ತಾರೆ, ಮನೆ ಬಿಟ್ಟು ಆಚೆ ಬರೋದೇ ಇಲ್ಲ. ಹೀಗಿರ್ಬೇಕಾದ್ರೆ ಅಕ್ಕಪಕ್ಕದ ನೆಂಟರ ಮನೆ ಮಕ್ಕಳೆಲ್ಲ ಬಂದು ಆ ಮಗುನ ಆಟ ಆಡಿಸೋದು, ಮಗು ಜೊತೆ ಟೈಮ್ ಪಾಸ್ ಮಾಡೋದು, ಹೀಗೆ ಮಾಡ್ತಾ ಇರ್ತಾರೆ. ಆವಾಗ ಒಬ್ಬ ಹುಡುಗಿ ಇವ್ರ ಹತ್ರ ಕ್ಲೋಸ್ ಆಗಿ ಮಾತಾಡ್ತಾ ಇರ್ಬೇಕಾದ್ರೆ ತಾನು ಮಾಡಿದ ತಪ್ಪುಗಳಿಲ್ಲ ಏನೇನು, ತನಗಾಗಿದ್ದ ಘಟನೆಗಳೆಲ್ಲ ಏನೇನು ಅನ್ನೋದನ್ನ ಈ ವಿಷಯನ ಆ ಹುಡುಗಿ ಹತ್ರ ಮಾತ್ರ ಹೇಳ್ಕೊತಾ ಇರ್ತಾರೆ. ಹೀಗೆ ದಿನ ಕಳೀತಾ ಇರುತ್ತೆ. ಒಂದಿನ ಸ್ಕೂಲ್ ಟೈಮ್ ಇರೋದ್ರಿಂದ ಯಾವ ಮಕ್ಕಳು ಆಟ ಆಡ್ಸೋಕ್ಕೂ ಬಂದಿರಲ್ಲ. ಆದರೆ ಈ ಪಾಪು ಮಾತ್ರ, 6 ವರ್ಷ ಪಾಪು ಮಾತ್ರ ಮನೇಲಿ ಆಟ ಆಡ್ತಾ ಇದ್ದ ಪಾಪು ಮನೆಯಿಂದ ಇಳಿದು ಗೇಟ್ ಆಚೆ ಬಂದು ರೋಡ್ ಹತ್ರ ನಿಂತ್ಕೊಂಡು ಅಳ್ತಾ ಮನೆ ತೋರಿಸ್ತಾ ಇರುತ್ತೆ. ಏನಾಯ್ತವ ಅಂತ ಅಂದ್ಬಿಟ್ಟು ಅಕ್ಕಪಕ್ಕದವ್ರು ಬಂದು ಮಗು ಎತ್ಕೊಂಡು ಕೇಳಿದಾಗ, ಏನಾಯ್ತವ, ಏನು ಕತೆ, ಏನಾಯ್ತವ, ಯಾಕೆ ಅಳ್ತಿದ್ಯಾವ ಅಂತಂದಾಗ, ಅಮ್ಮ ಉಯ್ಯಾಲೆ, ನಾನು ಸೇರಿಸ್ತಾ ಇಲ್ಲ ಉಯ್ಯಾಲೆ ಅಂತಂದ ಹೇಳುತ್ತೆ. ಅದು ಯಾರಿಗೂ ಅರ್ಥ ಆಗಿರಲ್ಲ. ಸೀದಾ ಅಲ್ಲಿಂದ ಬಂದು ಮೇಲ್ಗಡೆ ಹತ್ತಿ ಹೋಗಿ ನೋಡ್ಬೇಕಾದ್ರೆ ಅದು ಆ್ಯಕ್ಚುಲಿ ಉಯ್ಯಾಲೆ ಆಗಿರಲ್ಲ, ಆ ಅಮ್ಮ ಕತ್ತಿಗೆ ಹಗ್ಗ ಹಾಕ್ಬಿಟ್ಟಿರ್ತಾರೆ. ಇದನ್ನೆಲ್ಲ ನೋಡಿ ಕಡೆಗೆ ಆ ಹುಡುಗಿಯವರ ರಿಲೇಟಿವ್ಸ್ಗೆಲ್ಲ ಇನ್ಫಾರ್ಮ್ ಮಾಡಿದಾಗ ಅವರು ಮೊಮ್ಮಗುಗೋಸ್ಕರ ಮಾತ್ರ ಬಂದು ಆಕೆನ ಬಾಡಿನೂ ಕೂಡ ಅಷ್ಟೊಂದು ನೀಟಾಗಿ ಇದು ಮಾಡಲ್ಲ. ಸಿಕ್ದಂಗೆ ತಗೊಳ್ಳಿ ಮಣ್ಣು ಮಾಡಬೇಕು, ವಿಧಿ ಇಲ್ಲದೆ ಮಣ್ಣು ಮಾಡಬೇಕು ಅಂತ ಮಣ್ಣು ಮಾಡಿ ಏನೇನು ಕಾರ್ಯಗಳನ್ನು ಸರಿಯಾಗಿ ಮಾಡಲ್ಲ.
ಸಾಕು ಎಳೆದು ಗುಂಡಿಲಿ ಎಸ್ಬಿಟ್ಟು ಬಂದ್ರೆ ಸಾಕು ಅನ್ನೋ ಥರ ಎಸ್ಬಿಟ್ಟು ಈ ಪಾಪುನ ಕರ್ಕೊಂಡು ಹೊಂಟೋಗ್ತಾರೆ. ಅದು ಆ್ಯಕ್ಚುಲಿ ಅವರು ಸೂಸೈಡ್ ಮಾಡ್ಕೊಂಡ್ರ ಅಥವಾ ರಾಜಾತ್ಮನೇ ಏನೋ ಮಾಡ್ತಾ, ಅದು ಯಾರಿಗೂ ಗೊತ್ತಿಲ್ಲದೆ ಹಾಗೆ ಮರ್ಮವಾಗಿ ಉಳ್ಕೊಬಿಟ್ಟಿದೆ ಇವತ್ತುವರೆಗೂ. ಈ ವಿಷಯನ ಆ ಅಕ್ಕಪಕ್ಕದ ಮನೆ ಆಟಾಡ್ತಿದ್ದ ಮಕ್ಕಳು ಮಾತಾಡಿದ್ದನ್ನು ಅವ್ರ ಅಪ್ಪ ಅಮ್ಮಂದ್ರು ಕಲೆಕ್ಟ್ ಮಾಡಿದ್ದರು. ಇದು ನನಗೆ ಗೊತ್ತಿರೋ ಒಬ್ಬ ವ್ಯಕ್ತಿ ನನಗೆ ಹೇಳಿ ಸ್ಟೋರಿ. ಹೇಗಿತ್ತು ಅನ್ನೋದನ್ನ ನನಗೆ ಕಮೆಂಟ್ಸಲ್ಲಿ ಅಪ್ಡೇಟ್ ಮಾಡಿ. ನಿಮ್ಮ ಹತ್ರನೂ ಇದೇ ಥರ ಸ್ಟೋರೀಸ್ ಇದ್ದರೆ ನನಗೆ ಇಲ್ಲಿ ಕೊಟ್ಟಿರೋ ಇನ್ಸ್ಟಾಗ್ರಾಮ್ ID ಲಿ ನನಗೆ ರಿಪ್ಲೈ ಮಾಡಿ. ನಿಮ್ಮ ಕಥೆನೂ ನಮ್ಮ ಚಾನಲಲ್ಲಿ ಹಾಕ್ತೀವಿ.